ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನ್ ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಯಾರೆಲ್ಲ ಸಿಎಗೆ ಓದ್ಬೇಕಂತಿದ್ದೀರಾ ಹಾಗೂ ತಮ್ಮ ಮಕ್ಕಳನ್ನ ಸಿಎಗೆ ಓದಿಸ್ಬೇಕು, ಅವ್ರಿಗೊಂದು ಒಳ್ಳೆ ಭವಿಷ್ಯ ಕೊಡ್ಬೇಕು ಅಂತಿದ್ದೀರಾ, ಅವರು ದಯಮಾಡಿ ಈ ವಿಡಿಯೋ ನೋಡಿ. ಒಂದು ಸಿಎಗೆ ಓದ್ಬೇಕಾದ್ರೆ ಏನೆಲ್ಲ ಬೇಕು, ಸಿಎ ಎಕ್ಸಾಮ್ ಅಂದ್ರೆ ಏನು, ಏನ್ ಇಂಪಾರ್ಟೆಂಟ್, ಎವ್ರಿಥಿಂಗ್ A to Z ಎಕ್ಸ್ಪ್ಲೇನ್ ಮಾಡಿದೀನಿ. ದಯಮಾಡಿ ಈ ವಿಡಿಯೋ ನೋಡಿ, ನಿಮ್ಮ ಭವಿಷ್ಯ ಚೇಂಜ್ ಆಗುತ್ತೆ. ಮುಂಚೆಯಿಂದನು ನಮ್ಮ ಇಂಡಿಯಾದಲ್ಲಿ ಸಿಎಗೆ ತುಂಬಾ ಡಿಮ್ಯಾಂಡ್ ಐತೆ. ಅದರಲ್ಲೂ ಈ GST ರಿಫಾರ್ಮ್ ಯಾವಾಗ ಆಯ್ತಲ್ಲ, ಅವಾಗಿಂದ ಸಿಎಗಳಿಗೆ ಒಂದು ಹಬ್ಬನೇ ಅಂತ ಹೇಳ್ಬಹುದು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ, ಒಂದು ಸಿಎ ಸಿಗ್ನೇಚರ್ ಒಂದು PM ಸಿಗ್ನೇಚರ್ ಕಿಂತ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಸಿಎ ಹುದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇತ್ತೀಚೆಗೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ, ಯಾರೆಲ್ಲ ಚೆನ್ನಾಗಿ ಬಿಸ್ನೆಸ್ ರನ್ ಆಗ್ತೈತೆ, ಯಾರ್ದೆಲ್ಲ ಟರ್ನ್ ಓವರ್ ತುಂಬಾ ಚೆನ್ನಾಗೈತೆ, ಅವರೆಲ್ಲ ಒಂದ್ ತಮಾಷೆಗೆ ಒಂದ್ ಮಾತು ಹೇಳ್ತಾರೆ, ಬೇಕಂದ್ರೆ ಸ್ವಲ್ಪ ದಿನ ಅವರು ವೈಫ್ ನ ಬಿಟ್ಟಿರ್ಬಹುದು, ಆದ್ರೆ ಸಿಎ ನ ಬಿಟ್ಟಿರಕ್ ಆಗಲ್ಲಪ್ಪ ಅಂತ ಹೇಳ್ತಾರೆ. ಯಾವಾಗ ಈ GST ನ ಆರ್ಟ್ ಮಾಡ್ತಾರಲ್ಲ ಬಿಸ್ನೆಸ್ ಗೆ, ಯಾರೆಲ್ಲ GST ನಂಬರ್ ನ ಹೊಂದಿದಿರಲ್ಲ ಅವ್ರಿಗೆಲ್ಲರಿಗೂ ಸಿಎ ಅವಶ್ಯಕತೆ ಐತೆ. ಆತ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಸಿಎ ಅವಶ್ಯಕತೆ, ಆತ IT ಅಲ್ಲಿ ಕೆಲಸ ಮಾಡೋ ಸಿಎ ಅವಶ್ಯಕತೆ. ನೀವ್ ಎಲ್ಲೇ ಇರ್ರಿ, ಸಿಎ ಪೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗೈತೆ. ಇಲ್ಲಿ ತಂದೆ ತಾಯಿಗಳಿಗೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ. ನೀವೆಲ್ಲ ನಿಮ್ ಜೀವನದಲ್ಲಿ ಒಂದ್ ಸಾರಿನೋ 2 ಸಾರಿನೋ ನಿಮ್ಗೆ ನೀವೇ ಅನ್ಕೊಂಡಿರ್ತೀರಾ, ನನಗೆ ಯಾರಾದ್ರೂ ಒಬ್ರು ಪ್ರಾಪರ್ ಆಗಿ ಗೈಡೆನ್ಸ್ ಇದ್ದಿದ್ರೆ ನನ್ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು, ನನ್ಗೆ ಈ ಕಷ್ಟ ಬರ್ತಿರ್ಲಿಲ್ಲ ಅಂತ ಅನ್ಕೊಂಡಿರ್ತೀರಾ. ಆ ಟೈಮ್ ಅಲ್ಲಿ ನಿಮ್ ತಂದೆ ತಾಯಿಗೆ ಅಷ್ಟೊಂದು ನಾಲೆಜ್ ಇರ್ಲಿಲ್ಲ, ಅವ್ರದ್ದೇನು ತಪ್ಪಲ್ಲ. ಬಟ್ ಆ ತಪ್ಪನ್ನ ನೀವು ಇವಾಗ ನಿಮ್ ಮಕ್ಕಳಿಗೆ ಮಾಡ್ಬೇಡಿ ಅಂತ ನಾನು ಹೇಳ್ತಿರೋದು. ಇಲ್ಲಿ ಏನಂದ್ರೆ ನಿಮ್ಮ ಯೋಚನೆಗಳೇ ನಿಮ್ಮ ಮಕ್ಕಳ ಭವಿಷ್ಯವನ್ನ ಚೇಂಜ್ ಮಾಡತ್ತೆ ಅಂತ ಹೇಳ್ತೀನಿ ನಾನು. ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಕೊಂಡಿರೋ ಹುಡುಗರಿಗೆ ಮುಂದಿನ ಲೈಫ್ ಬಗ್ಗೆ ಗೊತ್ತಿರಲ್ಲ. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನ ಏನ್ ಮಾಡಿಸ್ಬೇಕು, ಅವ್ರ ಭವಿಷ್ಯಕ್ಕೆ ಏನ್ ನೀಡ್ಬೇಕು, ಅವ್ರ ಲೈಫ್ ನ ಹೆಂಗೆ ಮುಂದೆ ನಾವು ನೋಡ್ಬೇಕು ಅನ್ನೋ ಆಸೆ ಇದ್ರೆ ಈ ವಿಡಿಯೋ ನೋಡಿ, ಲೈಫ್ ಚೇಂಜ್ ಆಗತ್ತೆ. ನಿಮ್ಗೆಲ್ಲಾ ಕ್ವಶನ್ ಬರ್ಬೋದು, ಸಿಎ ಅಂದ್ರೆ ಯಾರಪ್ಪ, ಸಿಎ ಕೆಲಸ ಏನು ಅಂತ. ಭಾರತದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಒಂದು ದುಡ್ಡು ಎಲ್ಲಿ ಹೋಗುತ್ತೆ, ದುಡ್ಡು ಎಲ್ಲಿ ಬರುತ್ತೆ, ದುಡ್ಡನ್ನ ಮೇಂಟೈನ್ ಮಾಡೋರು, ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಎಲ್ಲಿ ಇಡಬೇಕು, ಎಷ್ಟು ವರ್ಕೌಟ್ ಮಾಡ್ಬೇಕು, ಇದೆಲ್ಲ ಸಿಎ ಕೈಯಲ್ಲೇ ಇರುತ್ತೆ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ದುಡ್ಡು ಯಾರ ಹತ್ರ ಇರತ್ತಂದ್ರೆ ಸಿಎ ಹತ್ರ ಇರತ್ತೆ ಅಂತ ಹೇಳ್ಬೋದು ನೀವು. ಅಷ್ಟೊಂದು ಪವರ್ಫುಲ್ ಪೋಸ್ಟ್. ಒಬ್ಬ ಸಿಎ ಆದವನ್ಗೆ ವರ್ಲ್ಡ್ ಎಲ್ಲಾ ನಾಲೆಜು ಇರುತ್ತೆ, ಇದ್ರಲ್ಲಿ ಕಮ್ಮಿ ಇರಲ್ಲ ಅಂತ ಅಲ್ಲ. ನೆಕ್ಸ್ಟ್ ತುಂಬಾ ಆಚೆ ಈಚೆ ಕೇಳಿರ್ತೀರಾ, ಸಿಎ ಎಕ್ಸಾಮ್ ತುಂಬಾ ಕಷ್ಟ, ಸಿಎ ಎಕ್ಸಾಮ್ ಈಸಿ ಇಲ್ಲ, ಬಹಳ ಕಷ್ಟ, ಕೆಲವೊಂದು ಜನ ಮಾತ್ರ ಪಾಸ್ ಆಗ್ತಾರೆ ಅಂತ ಅನ್ಕೊಂಡಿರ್ತೀರಾ ನೀವು. ನಾನು ನಿಮ್ಗೆ ಸುಳ್ಳು ಹೇಳಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಎಕ್ಸಾಮ್ ಕಷ್ಟ. ಒಂದ್ 4 ರಿಂದ 5 ವರ್ಷ ಟರ್ಮ್ ಇರುತ್ತೆ. ಈ ಟರ್ಮ್ ಅಲ್ಲಿ ನಿಮ್ ಮಕ್ಕಳಿಗೆ ಅಥವಾ ನಿಮ್ಗೆ ಯಾರು ವಿದ್ಯಾರ್ಥಿಗಳು ನೋಡ್ತಿದಿರಲ್ಲ ಅವ್ರಿಗೆ, ನಾನು ಓದ್ತೀನಿ, ನಾನು ಕನ್ಸಿಸ್ಟೆನ್ಸಿ ಆಗಿ ಒಂದ್ 5 ವರ್ಷ ಎಫರ್ಟ್ ಹಾಕ್ತೀನಿ, ನಾನು ಕಷ್ಟ ಬೀಳ್ತೀನಿ ಅಂತ ಯಾರಿಗಾದ್ರೂ ಮೈಂಡ್ ಸೆಟ್ ಇದ್ರೆ ನಿಜವಾಗ್ಲೂ ಸಿಎ ಚೂಸ್ ಮಾಡಿ. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಸಿಎ ನ ಚೂಸ್ ಮಾಡಿದ್ರೆ ಬಹಳ ಒಳ್ಳೇದಂತಾನು ಹೇಳ್ತೀನಿ ನಾನು. ಪ್ರತಿ ವರ್ಷನೂ ಟೈಮ್ ಟು ಟೈಮ್ ಎಕ್ಸಾಮ್ ಆಗತ್ತೆ, ವರ್ಷಕ್ಕೆ 3 ಸಾರಿ ಎಕ್ಸಾಮ್ ಆಗತ್ತೆ. ಅಂತ ಕೊರೋನಾ ಬಂದ್ರೂ ಸ್ಟಾಪ್ ಮಾಡಿಲ್ಲ ಸಿಎ ಎಕ್ಸಾಮ್. ನೀವು ಇಮ್ಯಾಜಿನ್ ಮಾಡಿ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಎಷ್ಟು ಜನ ಓದ್ತಿದಿರಲ್ಲ, ಸಿಎ ಓದು ಮನ್ಸೈತಾ, ನಿಜವಾಗ್ಲೂ ಚೂಸ್ ಮಾಡಿ, ನಿಮ್ಮ ಭವಿಷ್ಯನೇ ಚೇಂಜ್ ಆಗತ್ತೆ. ಇನ್ ಫಸ್ಟ್ ಕ್ವಶನ್ ನಿಮ್ ಮೈಂಡ್ ಬರೋದು, ಎಕ್ಸಾಮ್ ನ ಯಾರು ಬರಿಬಹುದು ಅಂತ, ಯಾವಾಗ ಬರಿಬಹುದು, ಯಾರು ಬರಿಬಹುದು ಅಂತಾನೆ ನಿಮ್ ಕ್ವಶನ್ ಬರೋದು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಿಎ ಅಲ್ಲಿ 2 ತರ ಎಕ್ಸಾಮ್ ಬರಿಬಹುದು. ಒಂದು, ನಿಮ್ಮ ಮಕ್ಕಳು ಸೆಕೆಂಡ್ PUC ಪಾಸ್ ಆದ ತಕ್ಷಣ ಸಿಎ ಸೇರಿಸಬಹುದು. ಇನ್ನೊಂದು, ಅವರು ಡಿಗ್ರಿ ಮುಗಿದ ನಂತರ ಸಿಎ ಸೇರಿಸಬಹುದು. ಇದು 2 ಪ್ರೊಸೆಸ್ ಐತೆ. ಇದರಲ್ಲಿ ಇನ್ನೂ ಅಂದ್ರೆ 10th ಪಾಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಸಿಎಗೆ ಸೆಕೆಂಡ್ PUC ಎಕ್ಸಾಮ್ ಆಗಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಸಿಎ ಬರಿಬಹುದು ನೀವು. ಅದು ಅವಕಾಶನೂ ಐತೆ. ತುಂಬಾ ಪೇರೆಂಟ್ಸ್ ಗೆ ಈ ವಿಷಯನೇ ಗೊತ್ತಿರಲ್ಲ. ಕೆಲವೊಂದು ಪೇರೆಂಟ್ಸ್, ಇತ್ತೀಚೆಗಂತೂ ಪೇರೆಂಟ್ಸ್ ಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ತಮ್ಮ ಮಕ್ಕಳನ್ನ ಸಿಎ ಮಾಡ್ಬೇಕಂದ್ರೆ ಡಿಗ್ರಿ ಮುಗಿಸೋ ತನಕ ಕಾಯ್ತಾರೆ. ಡಿಗ್ರಿ ಮುಗಿಸಿ ಆದ ನಂತರ, ಅದು ಕಾಮರ್ಸ್ ಓದಿಸಿ ಡಿಗ್ರಿ ಮುಗಿಸಿ ಆದ ನಂತರ ಸಿಎ ಮಾಡಿಸ್ತಾರೆ. ಒಂದು, ನೀವು PUC ನ ಆರ್ಟ್ಸ್ ಅಲ್ಲಿ ಓದಿ, ಸೈನ್ಸ್ ಅಲ್ಲಿ ಓದಿ, ಕಾಮರ್ಸ್ ಅಲ್ಲಿ ಓದಿ, ಯಾವ ಅವಶ್ಯಕತೆನೂ ಇಲ್ಲ. ಇದೇ ಸ್ಪೆಸಿಫಿಕ್ ಓದ್ಬೇಕಂತ ಇಲ್ಲ, ನೀವು ಸಿಎ ಮಾಡಬಹುದು. PUC ಪರ್ಸೆಂಟೇಜ್ ಎಷ್ಟು ಇರ್ಬೇಕಪ್ಪ ಅಂತ ಏನಾದ್ರು ನಿಮ್ ಕ್ವಶನ್ ಇದ್ರೆ, ನೀವು ಪಾಸ್ ಆದ್ರೆ ಸಾಕು PUC, ಏನು ಪರ್ಸೆಂಟೇಜ್ ಕೇಳಲ್ಲ. ಅದೇ ಇಲ್ಲಿ ಡಿಗ್ರಿ ಆದ ನಂತರ ನಾನು ಸಿಎ ಮಾಡ್ತೀನಿ ಅಂದ್ರೆ, ನೀವು ಕಾಮರ್ಸ್ ಅಲ್ಲಿ ಏನಾದ್ರು ಡಿಗ್ರಿ ಪಾಸ್ ಆಗಿದ್ರೆ ಮಿನಿಮಮ್ 55% ಇರಬೇಕು. ನೀವು ಬೇರೆ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಡಿಗ್ರಿ ಪಾಸ್ ಆಗಿದ್ರೆ ಮಿನಿಮಮ್ 60% ಇರಬೇಕು. ಈ ಪ್ರೊಸೆಸ್ ಹೆಂಗಪ್ಪ, ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರಿಗೆ ಒಂದು ಕ್ಲಾರಿಫೈ ಕೊಡ್ತೀನಿ ನಾನು ಇವಾಗ. ಒಂದು ICAI ಅಂತ ಒಂದು ಗೌರ್ಮೆಂಟ್ ಬಾಡಿ ಐತೆ, ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಹಾಕಿದ ನಂತರ ಡಾಕ್ಯುಮೆಂಟ್ಸ್ ಕೇಳತ್ತೆ, ಡಾಕ್ಯುಮೆಂಟ್ಸ್ ನೆಲ್ಲ ನೀವು ಅಪ್ಲೋಡ್ ಮಾಡ್ಬೇಕು. ಅದಾದ ನಂತರ ಒಂದು ಸ್ಟೂಡೆಂಟ್ ನಂಬರ್ ಅಂತ ಹೇಳಿ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ರೂವಲ್ ಆಗೈತೆ ಅಂತ ಒಂದು ನಂಬರ್ ಕಳಿಸ್ತಾರೆ.
ಅದಾದ ನಂತರ ನೀವು ಸೆಕೆಂಡ್ PUC ಮೇಲೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ 4 ತಿಂಗಳು ಆದ ನಂತರ ಎಕ್ಸಾಮ್ ಇರುತ್ತೆ. ಅದೇ ನೀವು ಡಿಗ್ರಿ ಮೇಲೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ 8 ತಿಂಗಳ ಆದ ನಂತರ ನಿಮ್ಗೆ ಎಕ್ಸಾಮ್ ಇರುತ್ತೆ. ಕೆಲವೊಬ್ರು ತುಂಬಾ ಕ್ವಶನ್ ಬರುತ್ತೆ, ನಾನ್ ಕಾಮರ್ಸ್ ಮಾಡಿಲ್ಲ, ನಾನ್ CA ಎಕ್ಸಾಮ್ ಬರಿಬಹುದಾ, ನನ್ ಮಕ್ಳು CA ಓದ್ಬಹುದಾ ಅಂತ. 100% ಓದ್ಬಹುದು. ತುಂಬಾ ಜನಕ್ಕೆ ತಲೆಗೆ ಏನ್ ಬರೋದು ಅಂದ್ರೆ, ನಂಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇಲ್ಲ, ನನ್ಗೆ ಎಕ್ಸಾಮ್ ಆಗತ್ತಾ, ಎಕ್ಸಾಮ್ ಕಷ್ಟ ಐತೆ, ನಾನು ಒಪ್ಕೋತೀನಿ. ಹಾಗಂತ ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಲಿಲ್ಲ ಅಂದ್ರೆ ಎಲ್ಲಾನು ಕಷ್ಟನೇ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಾವು ಚಿಕ್ಕವರಿದ್ದಾಗ ಬೈಕ್ ಓಡಿಸ್ಬೇಕಂತ ಆಸೆ ನಮ್ಗೆ, ಬಟ್ ಬೈಕ್ ಓಡಿಸೋದು ಕಷ್ಟ ಅನ್ಕೋತಿದ್ವಿ. ಬಟ್ ಇವಾಗ ನಾವು ಯಾವಾಗ ಅದನ್ನ ಕಲ್ಕೊಂಡಿದೀವಲ್ಲ, ಇವಾಗ ಅನ್ಸುತ್ತೆ ತುಂಬಾ ಸಿಂಪಲ್ ಅಂತ. ಇದೇ ತರ CAದಲ್ಲೂ ನಿಮ್ಗೆ ಆಸೆ ಆಯ್ತಾ, ದೂರಿಂದ ನೋಡಿದ್ರೆ ಕಷ್ಟ ಆಗ್ತೈತಾ, ಹತ್ರ ಹೋಗಿ ಏನಂತ ಅರ್ಥ ಮಾಡ್ಕೊಳ್ಳಿ, ಅದನ್ನ ಇಷ್ಟಪಟ್ಟು ಓದಿ, ಅವಾಗ ನಿಮ್ಗ ಅದು ಈಸಿ ಅನ್ಸತ್ತೆ. ದೂರದಿಂದ ನೋಡಿದ್ರೆ ಯಾವಾಗ್ಲೂ ಅದು ದೊಡ್ಡದಾಗಿ ಕಾಣಿಸ್. ಇದೊಂದು ಮೈಂಡ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬರೋದು ನಿಮ್ಗೆ, CAಗೆ ಎಷ್ಟು ವರ್ಷ ಓದ್ಬೇಕು ಅಂತ. ಬಹಳ ಜನ ಕ್ವಶನ್ ಇದು, ಎಷ್ಟು ವರ್ಷ ಇರುತ್ತೆ. ಯಾಕಂದ್ರೆ ನೀವು ಸೆಕೆಂಡ್ PUC ಗೊತ್ತು 2 ವರ್ಷ ಓದ್ಬೇಕು ಅಂತ, ಫಸ್ಟ್ PUC ಸೆಕೆಂಡ್ PUCಗೆ. ಡಿಗ್ರಿಗೆ 3 ವರ್ಷ ಅಂತ ಗೊತ್ತು, ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂತಾನು ಗೊತ್ತು. ಇದೇ ತರ CAಗೆ ಎಷ್ಟು ವರ್ಷ ಓದ್ಬೇಕಂಪ ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ಬ CA ಕ್ಲಿಯರ್ ಆಗ್ಬೇಕಂದ್ರೆ 4 ರಿಂದ 5 ವರ್ಷ ತಗೊಳತ್ತೆ. ಅವ್ನ್ ಚೆನ್ನಾಗಿದ್ರೆ, ಯಾವ್ದು ಬ್ಯಾಕ್ಲಾಗ್ ಉಳಿಸ್ಕೊಲಿಲ್ಲ ಅಂದ್ರೆ 4 ವರ್ಷದಲ್ಲೂ ಕ್ಲಿಯರ್ ಆಗ್ಬಹುದು. ಅವ್ನ್ ಏನಾದ್ರೂ ಸ್ವಲ್ಪ ಕಷ್ಟ ಆದ್ರೂ ಒಂದು 5 ವರ್ಷದಲ್ಲಿ ಕ್ಲಿಯರ್ ಆಗತ್ತೆ. ತುಂಬಾ ಪೇರೆಂಟ್ಸ್ ಮಿಸ್ಟೇಕ್ ಮಾಡೋದು ಏನಂದ್ರೆ, ಡಿಗ್ರಿ ಆಗೋ ತನಕ ವೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ, ಸೆಕೆಂಡ್ PUC ಆದ ತಕ್ಷಣ ನನ್ನ ಮಗನ್ನ CA ಸೇರ್ಸ್ಬಹುದು ಅಂತ. ನೀವು ನಿನ್ ಮಕ್ಕಳನ್ನ ಸೆಕೆಂಡ್ PUC ಆದ ನಂತರ CA ಸೇರ್ಸ್ಬಿಟ್ಟು ಎಕ್ಸ್ಟರ್ನಲ್ ಅಲ್ಲಿ ನೀವು ಡಿಗ್ರಿ ಮಾಡಬಹುದು. ಇದೊಂದು ತಿಳ್ಕೊಳ್ಳಿ. ಯಾಕಂದ್ರೆ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಿಮ್ ಮಕ್ಕಳು ಸೆಕೆಂಡ್ PUC ಅಂದ್ರೆ 18 ವರ್ಷ ಅವ್ರಿಗೆ. ಅವಾಗ ಏನಾದ್ರು ನೀವು CA ಸೇರ್ಸಿದ್ರೆ ಮ್ಯಾಕ್ಸಿಮಮ್ 5 ವರ್ಷ ತಗೊಳ್ಳಿ. ಅವ್ರು ನಿಮ್ ಮಕ್ಕಳು 23 ವರ್ಷಕ್ಕೆ CA ಕ್ಲಿಯರ್ ಮಾಡ್ತಾರೆ, 5 ವರ್ಷ ತಗೊಂಡ್ರು. ಅದೇ ನೀವೇನಾದ್ರೂ ಡಿಗ್ರಿ ಮುಗಿದ ನಂತರ ಹಾಕ್ತೀರಾ ಅಂದ್ರೆ 21 ವರ್ಷಕ್ಕೆ ಡಿಗ್ರಿ ಮುಗಿಯೋದು. ನಿಮ್ ಮಗ 22ಕ್ಕೆ CA ಜಾಯ್ನ್ ಆದ್ರೆ 5 ವರ್ಷ ಅಂತ ಇಟ್ಕೊಂಡ್ರು 27, 28ರ ತನಕ ಹೋಗುತ್ತೆ. ನೀವೇ ಯೋಚನೆ ಮಾಡಿ, 23 ವರ್ಷಕ್ಕೆ ಒಬ್ಬ CA ಹೊರಗಡೆ ಬರೋದು ಇಷ್ಟನಾ, ಅಥವಾ 28, 29ರ ತನಕ ಕಾಯೋದು ಇಷ್ಟನಾ? ನಿಮ್ಗೊಂದು ಜ್ಞಾಪಕ ಇರ್ಲಿ, ಭಾರತದಲ್ಲಿ 19 ವರ್ಷದ ಹುಡುಗಿ CA ಕ್ಲಿಯರ್ ಮಾಡಿದ್ದಾರೆ. ನಿಮ್ ಮಕ್ಳು ಯಾಕೆ ಮಾಡಕ್ ಆಗಲ್ಲ? ನೀವ್ ಯಾಕೆ ಮಾಡಕ್ ಆಗಲ್ಲ ಹೇಳಿ? ನಿಮ್ ಹತ್ರ ಧೈರ್ಯ ಇರ್ಬೇಕಷ್ಟೇ. ನಂದಿನಿ ಅಗರ್ವಾಲ್ ಅಂತ 19 ವರ್ಷಕ್ಕೆ ಇಂಡಿಯಾಸ್ ಯಂಗೆಸ್ಟ್ CA ಅವರು. ನಿಮ್ ಮಕ್ಕಳನ್ನ ಯಾಕೆ ಮಾಡಕ್ ಆಗಲ್ಲ? ನೀವು ಯೋಚನೆ ಮಾಡಿ. ನಿಮ್ಮ ಯೋಚನೆನೇ ನಿಮ್ಮ ಮಕ್ಕಳ ಭವಿಷ್ಯನ ಚೇಂಜ್ ಮಾಡುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ತುಂಬಾ ಜನಕ್ಕೆ ಇವಾಗ ನಿಮ್ ಮಕ್ಕಳನ್ನ CA ಓದಿಸ್ಬೇಕು, CA ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಅವ್ರಿಗೆ ಎಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಬೇಕು, ಏನ್ ಪ್ರೋಸೆಸ್ ಮಾಡ್ಬೇಕು ಏನು ಗೊತ್ತಿರಲ್ಲ. ಸೊ ಅದಕ್ಕೆ ಹೇಳ್ತಿರೋದು ನಾನು, ಯಾರೆಲ್ಲ CA ಮಾಡಿಸ್ಬೇಕಂತಿದಿರಲ್ಲ ಅವರು ಫಸ್ಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಎಲ್ಲ ಆನ್ಲೈನ್ ಪ್ರೊಸೆಸ್ ಇದು ಎಕ್ಸಾಮ್ದೆಲ್ಲ. ಸೊ ನಿಮ್ಗೆ ನಾನು ಹೇಳಿದ್ನಲ್ಲ, ICAI ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಾಡಿ ಇದು, ಆಯ್ತಾ? ಅಲ್ಲಿ ಅಪ್ಲಿಕೇಶನ್ ಹಾಕಿ. ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಚಲನ್ ಪಾಸ್ ಆಗುತ್ತೆ, ನಿಮ್ಗೊಂದು ನಂಬರ್ ಸಿಗತ್ತೆ. ಅದಾದ ನಂತರ ಕೋಚಿಂಗ್ ಎಲ್ಲಿ ಸೇರ್ಬೇಕು ಮಕ್ಕಳಿಗೆ, ಮನೆಯಿಂದನೂ ಓದ್ಸಕ್ಕಾಗತ್ತಾ, ನಮ್ಗೇನು ಏನು ಓದಿಸ್ಬೇಕಂತಾನೆ ಗೊತ್ತಿಲ್ಲ ಅಂತ ತುಂಬಾ ಜನ ಕ್ವಶನ್ ಇರುತ್ತೆ. ಇವಾಗ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಸಿಗ್ತವೆ, ತುಂಬಾ ಫ್ರೀ ಆಗಿ ಸಿಗ್ತವೆ. ಅದಲ್ಲದೆ ಇಲ್ಲಪ್ಪ ನಾನು ಕೋಚಿಂಗ್ ಸೆಂಟರ್ ಹಾಕ್ತೀನಿ ಅಂದ್ರೆ ತುಂಬಾ ಕೋಚಿಂಗ್ ಇದಾವೆ. ಈಗ ಬೆಂಗಳೂರಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನು SS ಅಕಾಡೆಮಿ ಐತೆ, ಅದ್ರ ಜೊತೆಗೆ ಇನ್ನೊಂದು JK ಶಾ ಅಂತ ಅಕಾಡೆಮಿ ಐತೆ, ತುಂಬಾ ಫೇಮಸ್ ಅಕಾಡೆಮಿ. ಇಲ್ಲಿ ಬಂದು ಸೇರ್ಸಿ, ನಿಮ್ ಮಕ್ಕಳ ಭವಿಷ್ಯ ಚೇಂಜ್ ಆಗತ್ತೆ. ಇದಾದ ನಂತರ ನೆಕ್ಸ್ಟ್, CA ನ ಹೆಂಗ್ ಓದ್ಬೇಕು, CA ಅಲ್ಲಿ ಏನಿರುತ್ತೆ ಅಂತ ಕ್ವಶನ್ ಬರ್ಬೋದು. CA ಅಲ್ಲಿ 3 ಲೆವೆಲ್ ಇರುತ್ತೆ, 1, 2, 3 ಈ ತರ 3 ಲೆವೆಲ್ ಇರುತ್ತೆ. ಅದರಲ್ಲಿ ಫಸ್ಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ CA ಫೌಂಡೇಶನ್ ಅಂತ. CA ಫೌಂಡೇಶನ್ ಆದ ನಂತರ ಸೆಕೆಂಡ್ ಪಾರ್ಟ್ ಅಲ್ಲಿ CA ಇಂಟರ್ಮೀಡಿಯೇಟ್ ಅಂತ ಬರುತ್ತೆ. ಅದಾದ ನಂತರ CA ಫೈನಲ್ ಅಂತ. ಈ 3 ಲೆವೆಲ್ ಬರುತ್ತೆ. ಅದರಲ್ಲಿ ಫಸ್ಟ್ ನಿಮ್ಗೆ ಯೋಚನೆ ಬರ್ಬೋದು, ಈ CA ಇದರಲ್ಲಿ ನಿಮ್ಗೆ ಯೋಚನೆ ಬರ್ಬೋದು, CA ಫೌಂಡೇಶನ್ ನ ಹೆಂಗ್ ಓದ್ಬೇಕು, ಏನ್ ಸಬ್ಜೆಕ್ಟ್ ಇರ್ತವೆ, ಎಷ್ಟಿರ್ತವೆ, ಇವೆಲ್ಲ ಕ್ವಶನ್ ನಿಮ್ಗೆ ಬರ್ಬೋದು. CA ಫೌಂಡೇಶನ್ ಅಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಟೋಟಲ್ 4 ಸಬ್ಜೆಕ್ಟ್ 400 ಮಾರ್ಕ್ಸ್ ಇರುತ್ತೆ. ಈ 400 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಈ ಪೇಪರ್ ನ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 50% ಮಾರ್ಕ್ಸ್ ಬಂದಿರಬೇಕು. ಅಂದ್ರೆ 200 ಮಾರ್ಕ್ಸ್ ತೆಗಿಬೇಕು ನೀವು. ಅದ್ರ ಜೊತೆಗೆ ಪ್ರತಿ ಸಬ್ಜೆಕ್ಟ್, ಈಗ 4 ಸಬ್ಜೆಕ್ಟ್ ಇದಾವಲ್ಲ, ಈ 4 ಸಬ್ಜೆಕ್ಟ್ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಮಿನಿಮಮ್ 40% ಇರಬೇಕು, ಅದ್ರ ಮೇಲೆ ಇರಬೇಕು ಮಿನಿಮಮ್. ಅದ್ರ ಕಡೆ ಕೆಳಗಡೆ ಇದ್ರೂ ಫೇಲ್ ಆಗ್ತೀರಾ. ಅದ್ರ ಜೊತೆಗೆ ನೀವು ಟೋಟಲ್ ಆಗಿ 50% ಬಂದಿಲ್ಲ ಅಂದ್ರೂ ಫೇಲ್ ಆಗ್ತೀರಾ. ಇವೆರಡೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದು CA ಫೌಂಡೇಶನ್ಗೆ. ಇದೇ ತರ CA ಇಂಟರ್ಮೀಡಿಯೇಟ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಟೋಟಲ್ ಆಗಿ
6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಅಲ್ಲಿ 2 ಗ್ರೂಪ್ ಆಗತ್ತೆ. ಇಲ್ಲಿ ಆ 2 ಗ್ರೂಪ್ ಅಲ್ಲಿ 3 ಸಬ್ಜೆಕ್ಟ್, ಟೋಟಲ್ 6 ಸಬ್ಜೆಕ್ಟ್. ನೀವು ಒಂದೇ ಸಾರಿ ಆದ್ರೂ 6 ಸಬ್ಜೆಕ್ಟ್ ಬರಿಬಹುದು, ಇಲ್ಲ ಒಂದು ಗ್ರೂಪ್ ನ ಒಂದ್ ಸಾರಿ ಬರಿಬಹುದು, ಮತ್ತೊಂದು ಗ್ರೂಪ್ ನ ಇನ್ನೊಂದ್ ಸಾರಿ ಬರಿಬಹುದು. ಟೋಟಲ್ ಆಗಿ ಸೇಮ್ 6 ಸಬ್ಜೆಕ್ಟ್ ಅಂದ್ರೆ 600 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಸೇಮ್ ಕೆಟಗರಿ ಅಪ್ಲೈ ಆಗತ್ತೆ. ಟೋಟಲ್ ಅಲ್ಲಿ 50% ಗಿಂತ ಜಾಸ್ತಿ ಇರಬೇಕು. ಸಬ್ಜೆಕ್ಟ್ ವೈಸ್ ಹೋದಾಗ ನಿಮ್ಗೆ 40ಗಿಂತ ಜಾಸ್ತಿ ಬಂದಿರಬೇಕು. ಇದು ಪಾಸ್ ಆಗೋ ಕೆಟಗರಿ. ಇದಾದ ನಂತರ ನೆಕ್ಸ್ಟ್ ಫೈನಲ್ ಏನಂತ ಕೇಳ್ಬಹುದು ನೀವು. ಸೇಮ್ CA ಫೈನಲ್ ಅಲ್ಲೂ ಸೇಮ್ 6 ಸಬ್ಜೆಕ್ಟ್ ಇರುತ್ತೆ, ಸೇಮ್ 600 ಮಾರ್ಕ್ಸ್ ಇರುತ್ತೆ. 2 ಗ್ರೂಪ್ ಇರುತ್ತೆ, ಒಂದೊಂದು ಗ್ರೂಪ್ ನ ಒಂದೊಂದ್ ಸರಿ ಬರಿಬಹುದು. ಸೇಮ್ ಇದ್ರಲ್ಲೂ ಟೋಟಲ್ ಆಗಿ 50% ಗಿಂತ ಜಾಸ್ತಿ ಬಂದಿರಬೇಕು. ಹಾಗೆ ಪ್ರತಿ ಸಬ್ಜೆಕ್ಟ್ 40ಗಿಂತ ಜಾಸ್ತಿ ಇರಬೇಕು. ನೀವು CA ಇಂಟರ್ಮೀಡಿಯೇಟ್ ಪಾಸ್ ಆದ ನಂತರ ನಿಮಗೆ 2 ವರ್ಷ ಆರ್ಟಿಕಲ್ಶಿಪ್ ಮಾಡಕ್ಕಿರತ್ತೆ. ಟ್ರೈನಿಂಗ್ ಇರುತ್ತೆ ನಿಮ್ಗೆ 2 ವರ್ಷ. ಈ 2 ವರ್ಷ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ಬೇಕು. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಸ್ಟೇ ಫಂಡ್ ಕೊಡ್ತಾರೆ, ಅಮೌಂಟ್ ನು ಕೊಡ್ತಾರೆ ನಿಮ್ಗೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. CA ಫೈನಲ್ ಆದ ನಂತರ ನೀವೊಬ್ರು CA ಆಗಿ ಹೊರಗಡೆ ಬರ್ತೀರಾ. ಎಲ್ಲ ಕ್ಲಿಯರ್ ಆದ ನಂತರ ನಿಮ್ ಜೀವನನೇ ಚೇಂಜ್ ಆಗುತ್ತೆ. ಇಲ್ಲಿ ನಾನು ತುಂಬಾ ಜನ ನೋಡಿದೀನಿ, ಇಂಟರ್ಮೀಡಿಯೇಟ್ ಮುಗಿದ ತಕ್ಷಣ ದುಡಿತವ್ರೆ. ವರ್ಷದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಕೇಳ್ಬಹುದು ನೀವು, ಎಕ್ಸಾಮ್ ಯಾವ ತರ ಇರುತ್ತೆ ಅಂತ. ಮುಂಚೆ 1 ವರ್ಷದಲ್ಲಿ 2 ಸಾರಿ ಎಕ್ಸಾಮ್ ಮಾಡ್ತಿದ್ರು, ಅಂದ್ರೆ 6 ತಿಂಗಳು 1 ಸಾರಿ ಎಕ್ಸಾಮ್ ಮಾಡ್ತಿದ್ರು. ಬಟ್ ಪ್ರೆಸೆಂಟ್ ಆಗಿ ಇವಾಗ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ. 1 ವರ್ಷದಲ್ಲಿ 3 ಎಕ್ಸಾಮ್ ಆಗತ್ತೆ. ಇಟ್ ಮೀನ್ಸ್ 4 ತಿಂಗಳಿಗೆ 1 ಎಕ್ಸಾಮ್ ಆಗತ್ತೆ. ಜನವರಿಯಲ್ಲಿ 1, ಮೇ ಅಲ್ಲಿ 2, ಸೆಪ್ಟೆಂಬರ್ ಅಲ್ಲಿ 3, ಹೀಗೆ 4 ತಿಂಗಳಿಗೆ 1 ಎಕ್ಸಾಮ್ ಆಗತ್ತೆ. ಮತ್ತೆ ಇಲ್ಲೊಂದು ಏನ್ ನಾವು ನಿಮ್ಗೆ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಯಾರು ಕಾಂಪಿಟೇಟಿವ್ ಫೀಲ್ಡ್ ಬರ್ಬೇಕಂತಿದಾರಲ್ಲ ಅವ್ರಿಗೆ, ಹುಡುಗರಿಗೆ CA ಓದಿ. ಸ್ವಲ್ಪ ಕಷ್ಟ ಇರತ್ತೆ, ನೀವು ಹಾರ್ಡ್ ವರ್ಕ್ ಮಾಡಿ. ಬಟ್ ಏನಂದ್ರೆ ಒಂದು ದಿನನೂ ಹೆಚ್ಚು ಕಮ್ಮಿ ಆಗಲ್ಲ, ಎಕ್ಸಾಮ್ ನಡೆಸ್ತಾನೆ ಹೋಗ್ತಿರ್ತಾರೆ. ಇವಾಗಂತೂ ನೀವು ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಂತೂ ಯಾವುದೇ ಎಕ್ಸಾಮ್ ಆಗ್ಲಿ, ಒಂದ್ ಎಕ್ಸಾಮ್ಗೆ 5-5 ವರ್ಷ ಓದ್ತವ್ರೆ. ಎಕ್ಸಾಮ್ ಆಗತ್ತೋ ಇಲ್ಲೋ, ಸೆಲೆಕ್ಷನ್ ಆಗ್ತೀನೋ ಇಲ್ಲೋ ಅದು ನೆಕ್ಸ್ಟ್ ಪ್ರಶ್ನೆ. ಬಟ್ ಒಂದೊಂದ್ ಎಕ್ಸಾಮ್ಗೆ 5-5 ವರ್ಷ ಓದ್ತವ್ರೆ. ಅಂತದ್ರಲ್ಲಿ ನೀವು ಪ್ರತಿ 4 ತಿಂಗಳಿಗೆ 1 ಸಾರಿ ತಪ್ಪದೆ ಎಕ್ಸಾಮ್ ಆಗತ್ತೆ. ಈ ಸಾರಿ ಫೇಲ್ ಆದ್ರ ನೆಕ್ಸ್ಟ್ 4 ತಿಂಗಳಿಗೆ ನಿಮ್ಗೆ ಎಕ್ಸಾಮ್ ಬಂದಿರತ್ತೆ, ಮತ್ತೆ ಎಕ್ಸಾಮ್ ಓದ್ಬಹುದು. ನೀವು ಕನ್ಸಿಸ್ಟೆನ್ಸಿ ಇರುತ್ತೆ, ಎಲ್ಲೂ ನಿಮ್ಗೆ ಆಚೆ ಓಡಾಡಕ್ ಬಿಡಲ್ಲ. ನೀವು 4-5 ವರ್ಷ ನಂದಲ್ಲಪ್ಪ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನೊಂದ್ ಜಾಬ್ ಮಾಡ್ಕೋತೀನಿ ಅಂತ ಯಾರಿಗಾದ್ರೂ ಮೆಂಟಲಿ ಅನ್ಸಿದ್ರೆ, ನಿಮ್ ಮನ್ಸಿಗೆ ಅನಿಸ್ತಿದ್ರೆ ದಯಮಾಡಿ CA ಚೂಸ್ ಮಾಡಿ. ಪೇರೆಂಟ್ಸ್ ಇದೇ ಹೇಳಕ್ ಇಷ್ಟಪಡ್ತೀನಿ ನಾನು. ನಿಮ್ ಮಕ್ಕಳಿಗೆ ನೀವು ನಾಲೆಜ್ ನೀಡಿ. ನೀವು ನಾಲೆಜ್ ನೀಡಿದಾಗ್ಲೇ ಅವ್ರ ಲೈಫ್ ಚೇಂಜ್ ಆಗೋದು. ಈಗ ಸೆಕೆಂಡ್ PUC ಓದ್ತಿರೋ ಹುಡುಗನಿಗೆ CA ಮಾಡ್ಬೇಕಂತ ಎಲ್ಲಿಂದ ಐಡಿಯಾ ಇರುತ್ತೆ? ನೀವೇ ಹೇಳಿ. ಚಾನ್ಸೇ ಇಲ್ಲ, ಅವ್ನಿಗೆ ಐಡಿಯಾನೇ ಇರಲ್ಲ. ಸೊ ಪೇರೆಂಟ್ಸ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳ ಲೈಫ್ ಹೆಂಗಿರುತ್ತೆ, ಹೆಂಗ್ ಚೆನ್ನಾಗಿರುತ್ತೆ ಅಂತ ಇದನ್ನ ಯೋಚನೆ ಮಾಡಿ. CA ಆದ ನಂತರ ನೀವು ಪ್ರೈಮರಿ ಆಗಿ CA ಮುಗಿಸ್ಕೊಂಡು ಹೊರಗಡೆ ಬರ್ತೀರಾ ಅಂದ್ರೆ ಮಿನಿಮಮ್ 15 ಲಕ್ಷ ಪ್ಯಾಕೇಜ್ ಐತೆ ನಿಮ್ಗೆ. ಈಗ ನೀವು CA ಟಾಪರ್ ಎಲ್ಲ ಆದ್ರೆ ನಮ್ಮ ಕರ್ನಾಟಕದಲ್ಲೇ 20-30 ಲಕ್ಷ ಪ್ಯಾಕೇಜ್ ಐತೆ. ಇಲ್ಲಪ್ಪ ನಾ CA ಮುಗಿಸ್ಕೊಂಡು ಅಬ್ರಾಡ್ ಹೋಗ್ತೀನಿ, ನಾನು ಅಲ್ಲಿ ಜಾಬ್ ಮಾಡ್ತೀನಿ ಅಂದ್ರೆ 1 ಕೋಟಿ ತನಕ ಪ್ಯಾಕೇಜ್ ಐತೆ. ನಿಮ್ ಜೀವನನೇ ಚೇಂಜ್ ಆಗತ್ತೆ. ಇಂತ ಆಪರ್ಚುನಿಟಿ ಇದ್ದಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಮೇನ್ ಅಂದ್ರೆ ಇನ್ಫಾರ್ಮೇಶನ್ ಇಲ್ಲ ಪೇರೆಂಟ್ಸ್ ಹತ್ರ, ನಾನು ಏನ್ ಓದಿಸ್ಬೇಕು ನನ್ನ ಮಕ್ಕಳಿಗೆ ಅಂತ. ಪ್ಲೀಸ್ ಇದನ್ನ ಕಲ್ಕೊಳ್ಳಿ. ನೀವು ಡಿಸೈಡ್ ಮಾಡಿ ನಿಮ್ ಮಕ್ಕಳನ್ನ ಏನ್ ಮಾಡ್ತೀರಾ ಅಂತ. CA ಮಾಡ್ತೀರಾ, ಡಾಕ್ಟರ್ ಮಾಡ್ತೀರಾ, UPSC ಓದಿಸ್ತೀರಾ? ಅದಕ್ಕೆ ಮುಂಚೆನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಮಗ ಬೆಳೆದು ದೊಡ್ಡವನಾಗಿ ನಿಂತ ನಂತರ ಯೋಚನೆ ಮಾಡಬೇಡಿ, ಅದಕ್ಕಿಂತ ಮುಂಚೆನೆ ಯೋಚನೆ ಮಾಡಿ. ಇದ್ರ ಜೊತೆಗೆ ತುಂಬಾ ಜನ ಕ್ವಶನ್ ಐತೆ, CA ಓದಿಸ್ಬೇಕಾದ್ರೆ ತುಂಬಾ ದುಡ್ಡು ಖರ್ಚಾಗತ್ತೇನೋ, ಲಕ್ಷಾಂತರ ಗಟ್ಲೆ ಖರ್ಚಾಗತ್ತೇನೋ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅನ್ನೋರ್ಗೆ ಹೇಳ್ತೀನಿ ನಾನು, ಬರೇ 5 ವರ್ಷ CA ನಿಮ್ ಮಗ ಮಾಡ್ತಾನೆ ಅಂದ್ರೆ ಗೋರ್ಮೆಂಟ್ ಫೀಸ್ ಎಲ್ಲಾ ಸೇರಿ 1 ಲಕ್ಷ ಆಗತ್ತಷ್ಟೇ. ಎಲ್ಲಾ ಸೇರಿ ಫೌಂಡೇಶನ್ಗೆ ಬರೀ 9,000 ಫೀಸ್ ಐತೆ, ಇಂಟರ್ಮೀಡಿಯೇಟ್ಗೆ 18,000 ಫೀಸ್ ಐತೆ, ಫೈನಲ್ಗೆ 22,000 ಐತೆ. ಇದು ಗೋರ್ಮೆಂಟ್ ಕಟ್ಟೋದು. ಇನ್ನಿಲ್ಲಪ್ಪ ನಾನು ಕೋಚಿಂಗ್ ಹೋಗ್ತೀನಿ, ನಾನು ಕೋಚಿಂಗ್ ತಗೋತೀನಿ, ನಾನು ಚೆನ್ನಾಗಿರೋ ಕೋಚಿಂಗ್ ತಗೋತೀನಿ, ಆನ್ಲೈನ್ ಕೋಚಿಂಗ್ ತಗೋತೀನಿ ಅಂದ್ರೆ ಎಕ್ಸ್ಟ್ರಾ 2 ಲಕ್ಷ ಇಟ್ಕೊಳ್ಳಿ. 5 ವರ್ಷದಲ್ಲಿ 3 ಲಕ್ಷದಲ್ಲಿ CA ಮುಗ್ದೋಗುತ್ತೆ. ನಿಮ್ಮ ಮಗ CA ಮುಗಿಸಿ ಹೊರಗೆ ಬರೋಷ್ಟ್ರಲ್ಲೇ ಅವನೇನ್ ಈ 3 ಲಕ್ಷ ಖರ್ಚು ಮಾಡಿರ್ತಿರಲ್ಲ ಅದ್ರ ಡಬಲ್ ವಾಪಸ್ ದುಡ್ಕೊಂಡ್ಬಿಟ್ಟಿರ್ತೀರ. ಯಾಕಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಯಾರಿಗೆ ಫೈನಲ್ ಇಯರ್ ಬಂದಿರ್ತಾರಲ್ಲ ಅವ್ರಿಗೆ ತುಂಬಾ ಕೆಲಸ ಬರುತ್ತೆ. ನಾನು ಇಲ್ಲಿ ವಿಜಯನಗರದಲ್ಲಿ ತುಂಬಾ ಹುಡುಗರು ನೋಡಿದೀನಿ, ಈಗ ಫೈನಲ್ ಅಲ್ಲಿ ಇದಾರೆ, CA ಫೈನಲ್ ಇದಾರೆ, ತಿಂಗಳಿಗೆ 50,000ದಿಂದ 90,000 ದುಡಿತಾವ್ರೆ. ಅಷ್ಟೊಂದ್ ಕೆಲಸ ಐತೆ. ಕರ್ದು ಜಾಬ್ ಕೊಡ್ತಾರೆ. ಬೇರೆದ್ರಲ್ಲಾದ್ರೆ ನೀವು ಜಾಬ್ ನ ಹುಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗಿಲ್ಲ, ಅವರೇ ಫೋನ್ ಮಾಡಿ ಕರೀತಾರೆ, ಬಾ ನನ್ನ ಆಫೀಸ್ಗೆ ಕೆಲಸ ಮಾಡು ಅಂತ. ಇಂತ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನಾನು ಹೇಳುದಿಷ್ಟೇ, ಫೈನಲ್ ಆಗಿ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿ ಐತೆ. ನೀವು ಇವಾಗ ಏನ್ ಯೋಚನೆ ಮಾಡ್ತಿರಲ್ಲ ಅದೇ ನಿಮ್ ಲೈಫ್. ಮತ್ತೆ ಯಾವಾಗ್ಲೂ ನಾ ಒಂದ್ ಮಾತು ಹೇಳ್ತೀನಿ, ಈ 20ರಿಂದ ನಿಮ್ ಮಕ್ಕಳ ಭವಿಷ್ಯ ಏನೈತಲ್ಲ, ಈ 18, 20ರಿಂದ 25 ಒಳಗಡೆ ಏನ್ ಡಿಸೈಡ್ ಆಗತ್ತಲ್ಲ ಅದೇ ಫೈನಲ್. ನಾನು ಎಲ್ಲಾ ಆದ ನಂತರ ಮಾಡ್ತೀನಿ, ಅವಾಗ ನಿಮ್ಗೆ ಕಮಿಟ್ಮೆಂಟ್ ಗಳು ಬಂದ್ಬಿಡ್ತಾವೆ. ಈಗಿನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಡಿಗ್ರಿ ಮುಗಿದ ತಕ್ಷಣ ಮಕ್ಕಳಿಗೆ ಕಮಿಟ್ಮೆಂಟ್, ಎಲ್ಲೋ ಒಂದ್ ದುಡಿಬೇಕು ಅಂತ. ಅದನ್ನೇ ಪ್ರಾಪರ್ ಆಗಿ ಫಸ್ಟ್ ಇಂದ ಪೇರೆಂಟ್ಸ್ ಸ್ವಲ್ಪ ತಲೆ ಕೆಡಿಸ್ಕೊಂಡು
ನಿಮ್ ಮಕ್ಕಳನ್ನ ಒಂದ್ ಒಳ್ಳೆ ದಾರಿಗೆ ಬಿಟ್ರೆ ಅವ್ರ ಜೀವನನೇ ಚೇಂಜ್ ಆಗತ್ತೆ. ಸೊ ದಯಮಾಡಿ ಈ ವಿಡಿಯೋ ನೋಡಿದವರು ಏನ್ ಮಾಡ್ಬೇಕು, ನಿಮ್ ಮಕ್ಕಳಿಗೆ ಏನ್ ಓದಿಸ್ಬೇಕು ಅಂತ ಯೋಚನೆ ಮಾಡಿ. ನಿಮಗ್ ತಿಳಿಲಿಲ್ವಾ, ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಐತೆ, ಕಾಲ್ ಮಾಡಿ. ನಿಮ್ಗೆ ಪ್ರತಿ ಒಂದು ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಹಾಗೆ ಈಗ ನಾನು ನೀಡಿರೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಹೆಲ್ಪ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ ತರ ಯಾರಾದ್ರೂ ನಿಮ್ ಸರೌಂಡಿಂಗ್ ಅಲ್ಲಿ ಓದ್ತಿದ್ದಾರೆ, ಮಕ್ಕಳು ಚೆನ್ನಾಗಿ ಓದ್ತವ್ರೆ, ಪೇರೆಂಟ್ಸ್ ಅಷ್ಟೊಂದು ನಾಲೆಜ್ ಇಲ್ಲ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿ. ಇಲ್ಲಿವರೆಗೂ ನೀಡಿರುವಂತ ಇನ್ಫಾರ್ಮೇಶನ್ ಏನಾದ್ರು ಇಷ್ಟ ಆದ್ರೆ ನಿಮ್ಗೆ, ಇಲ್ಲ ಇದು ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಸಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಂದ್ ಲೈಕ್ ಮಾಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮುಂದೆ ಯಾವ್ಯಾವ ಕೆಟಗರಿಯಲ್ಲಿ ನಿಮ್ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡಬಹುದು, ಯಾವ ಫೀಲ್ಡ್ ಹೋದ್ರೆ ಏನಾಗತ್ತೆ, ಕಂಪ್ಲೀಟ್ ಡೀಟೇಲ್ಸ್ ನ ನೀಡ್ತೀನಿ ನಾನು ಮುಂದೆ ಬರೋ ವಿಡಿಯೋನ. ಎಲ್ಲರೂ ನೋಡಿ ಆಯ್ತಾ.